ಬಾಯಾಗಿ ತೆಗ್ದಿದ್ಯಾ ನೋಡ ಹೋದತ್ತು. ಏನು ಹಿಂಸೆ ಕೊಡ್ತಾರಪ್ಪ ಗುರುವೇ. ಈ ಸೀರೆ ಉಟ್ಕೊಳ್ಳೋದು ಬೇಡ, ಏನು ಬೇಡ. ಅವಳು ನೀಟಾಗಾದರೂ ಹಚ್ಚು, ಎಮ್ಮೆ ತಪ್ಪಣ ಹಚ್ಚಂಗೆ ಹಚ್ಬೇಡ. ನಾನು ಹೇಳ್ತೀನಿ, ನೀನು ತಿಂತೀಯಾ? ಈ ಶೋಕಿಗೇನು ಕಮ್ಮಿ ಇಲ್ಲ. ಹಾಂ ಇಸ್ಕೊಂಡೆ ಒಂದೇ ಕಡೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ನವೀನ್ ಲಾಗ್ಸ್. ಫ್ರೆಂಡ್ಸ್, ನಾನು 2 ಡೇಸಿಂದ ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿಲ್ಲ, ಯಾಕಂದರೆ ನಂಗೆ ಹುಷಾರಿರಲಿಲ್ಲ. ಹಂಗಾಗಿ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನಿವಾಗ ತುಮಕೂರಿಗೆ ಹೋಗ್ತಾಯಿದ್ದೀನಿ, ನನ್ನ ಫ್ರೆಂಡ್ ಮನೆಗೆ. ಸ್ವಲ್ಪ ಹುಷಾರಾದೆ, ಹಾಗಾಗಿ ಒಂದು ಮದುವೆ ಫಂಕ್ಷನ್ ಇತ್ತು, ಮದುವೆಗೆ ಕರೆದಿದ್ರು. ಸೊ ಅದಕ್ಕೆ ನಾನಿವಾಗ ಫ್ರೆಂಡ್ ಮನೆಗೆ ತುಮಕೂರಿಗೆ ಹೋಗ್ತಾಯಿದ್ದೀನಿ. ಅಲ್ಲಿಂದ ಮದುವೆಗೆ ಹೋಗೋದು. ಬನ್ನಿ, ಲಾಗ್ ಹೇಗಿರುತ್ತೆ ನೋಡೋಣ. ಬಾಯ್. ನಮ್ಮ ಮನೆಯವರು ಅಟ್ಟೂರಲ್ಲಿ ಬಸ್ ಹತ್ಸಿದ್ರು. ಸೊ ನಾನಿವಾಗ ಬಸ್ ಹತ್ಕೊಂಡು ಹೋಗ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಫುಲ್ ಖಾಲಿ ಬಸ್ಸು. ಫಸ್ಟ್ ನಾನೇ ಹತ್ತಿದ್ದು ಅನಿಸುತ್ತೆ. ಸೊ ಯಾರ್ಯಾರು ಜನನೇ ಇಲ್ಲ, ಬರೀ ಖಾಲಿ ಬಸ್ಸು. ಇಲ್ಲಿಂದ ನಾನು ಜಾಲಹಳ್ಳಿ ಕ್ರಾಸಿಗೆ ಹೋಗಿ, ಅಲ್ಲಿಂದ ಜಾಲಹಳ್ಳಿ ಕ್ರಾಸಲ್ಲಿ ಬಸ್ ಹಿಡ್ದೆ. ನನಗೆ ಇಲ್ಲೂ ಬೇಗ ಬಸ್ ಸಿಕ್ತು, ಅಲ್ಲೂ ಬೇಗ ಬಸ್ ಸಿಕ್ತು. ಬೇಗ ತುಮಕೂರಿಗೆ ಹೋದೆ. ತುಮಕೂರಿಂದ ಬಸ್ ಇಳಿದು ಆಟೋಕ್ಕೆ ಹೋದೆ. ಇಲ್ಲಿಂದ ಹೋಗ್ತಾ ಮನೆಗೆ ಬರೀ ಕೈಯಲ್ಲಿ ಹೋದರೆ ಚೆನ್ನಾಗಿರಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೇಕ್ರಿ ಸ್ವೀಟ್ಸ್ ತೊಗೊಂಡೋದೆ. ಫ್ರೆಂಡ್ಸ್, ಇಲ್ಲಿಂದ ಮದುವೆ ಪ್ರಿಪ್ರೇಷನ್ ಎಲ್ಲ ತಯಾರಾಗುತ್ತೆ ನೋಡಿ. ಬಾಯಾಗಿ ತೆಗ್ದಿದ್ಯಾ ನೋಡ ಹೋದತ್ತು. ಓ ಚಂದ ನೋಡ್ತಾರೆ. ಏನು ಹಿಂಸೆ ಕೊಡ್ತಾರಪ್ಪ ಗುರುವೇ. ಈ ಸೀರೆ ಉಟ್ಕೊಳ್ಳೋದು ಬೇಡ, ಏನು ಬೇಡ. ಅವಳು ನೋಡ ಅಲ್ಲೇ ರೆಡಿ ಮಾಡ್ಕೊತಾವಳೆ. ಉಳ್ಸೊಪ್ಪು ಮಸೊಪ್ಪು ಇಟ್ಟಾಗ ನೀಟಾಗಾದರೂ ಹಚ್ಚು, ಎಮ್ಮೆ ತಪ್ಪಣ ಹಚ್ಚಂಗೆ ಹಚ್ಬೇಡ. ನನಗಿಂತ ಚೆನ್ನಾಗಿ ಹಚ್ಚರೇ ಇಲ್ಲ, ಸುಮ್ಮನೆ ಕೂತ್ಕೊಂಡು ರಾಣಿ. ಅದ್ರ ಮ್ಯಾಕೆ 5 ರೂಪಾಯಿ ಕಾಯಿನ್ ಇಕ್ತಾ ಇದ್ವಲ್ಲ, 1 ರೂಪಾಯಿ 2 ರೂಪಾಯಿ ಆ ಥರ ಆರೋಗ್ಬಿಡುತ್ತೆ ಅಂತ ತಲೆನಕ್ಕ ಸಣ್ಣ ಹುಡುಗರಿಗೆ. ಇಲ್ಲೇನಾರು ಇದು ನೈ ಪಾಲಿಶ್ ಮೇಲೆ ಕಾಯಿನ್ ಇತ್ತಿದ್ವಿ ತಾನೆ. ಇತ್ತವರು ಹೆಂಗೆ ರೆಡಿ ಆಗೋರು. ಸೂಪರ್. ನೀನು ಅದು ಯಾಕೆ ಹಚ್ಚಿದೆ? ನಾನು ಹೇಳ್ತೀನಿ, ನೀನು ತಿಂತೀಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಸಿಂಪಲ್ ಮೇಕಪ್ ಮಾಡಿ. ಇಲ್ಲ ಫ್ರೆಂಡ್ಸ್, ಫಸ್ಟಿಗೆ ಮೇಕಪ್ಪು ಕರೆಂಟ್ ಹೋಗಿತ್ತು, ಅದಕ್ಕೆ ಫುಲ್ ಸೆಕೆ ನೀರು ಕಿತ್ಕೊಂಡ್ಬಿಡ್ತು, ಸ್ವೆಟ್ ಆಗ್ಬಿಟ್ಲು. ಅದಕ್ಕೆ ಇವಾಗ ಮತ್ತೆ ಹೊರಗಡೆ ಬಂದು ಮೇಕಪ್ ಮಾಡ್ಕೊತಾಳೆ. ಅಷ್ಟು ಬ್ಯೂಟಿಫುಲ್ ರೆಡಿ ಆಗಿದೆಯಾ? ಹೋಗು ಒಂದು ತೊಳಗು. ಇಲ್ಲ ಯಾರು ಗೀತಾಕನ ನಾನಾ? ನೋಡಿ ಫ್ರೆಂಡ್ಸ್, ತೀರಾ ಜಾಸ್ತಿ ಮೇಕಪ್ ಇಲ್ಲ, ಜಸ್ಟ್ ಫೇರ್ ಆ್ಯಂಡ್ ಲವ್ಲಿ ಆ್ಯಂಡ್ ಅದಕ್ಕೆ ಆ್ಯಂಡ್ ಲೆಫ್ಟ್ ಮೇಕಪ್ ಆ್ಯಂಡ್ ಜೊತೆಗೆ ಮಿರರ್. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಈ ಶೋಕಿಗೇನು ಕಮ್ಮಿ ಇಲ್ಲ. ಚೆನ್ನಾಗಿದೆಯಾ? ಬಾ, ಬಸ್ ಇನ್ನೂ ಬಂದಿಲ್ಲ. ಅಲ್ಲಿಗ ಸರಿ, ಟಾಟಾ. ಕೊನೆಗೂ ಬರ್ಲಿಲ್ಲ. ಬರ್ಲಿ ಹೇಳ್ತೀನಿ ಅವಾಗ. ನಡಿ, ಬಾಯ್ ಬೇಬಿ. ಬಾರೇ. ಮದುವೆ ಮನೆ ಏನೋ ಡ್ರಾಯಿಂಗ್ ಮಿಂಚಿಂಗು ಸಕದ ಮಿಂಚ್ತೈತೆ. ಅಲ್ಲ, ಮೇಕಪ್ ತೋರಿಸ್ಬರಕ್ಕೆ ಕಳ್ಸಿರಿ, ಇಷ್ಟೊತ್ತ ಮಾಡೋದು ನೀನು ಸ್ಟೈಲೆಲ್ಲ ಐತೆ ನೋಡ್ರು. ಮದುವೆ ಇದ್ದಿದ್ದು ಕಡಪ ಅನ್ನೋ ಊರಲ್ಲಿ, ಅಲ್ಲಿ ಚೌಟ್ರಿ ಮಾಡಿದ್ದು. ಇಲ್ಲಿಂದ 1 ಅವರ್ ಆಗುತ್ತೆ ಜರ್ನಿ. ಅದಕ್ಕೆ ಸೊ ಬಸ್ ಮಾಡಿದ್ರು. ನಮ್ಮ ಒಟಾರದವರು ಅಂದರೆ ನಮ್ಮ ಏರಿಯಾದವರೆಲ್ಲ ಹೊರಟಿದ್ದಾರೆ. ಸೊ ಹೋಗ್ತಾ ಇದ್ದೀವಿ, ನೋಡಿ ಹೇಗಿರುತ್ತೆ. ಮದುವೆ ಟ್ರಿಪ್ ಎರಡೇ ಬೆಳೆ ತೋರಿಸ್ಬೇಕು, 3 ಬೆಳೆ ತೋರಿಸು, 4 ಬೆಳೆ ತೋರಿಸು, 5 ಬೆಳೆ ತೋರಿಸು. ಈಗ ಹಿಂಗೆ ತೋರಿಸ್ಬಾರ್ದಂತ ಫೈಟ್ರಿ ಮಾಡು. ಫ್ರೆಂಡ್ಸ್, ಹೋಗ್ತಾ ಅಂದಿವೆಯಲ್ಲಿ ಬಸ್ ಸ್ಟಾಪ್ ಕೊಟ್ಟರು. ಯಾಕೆ ಸ್ಟಾಪ್ ಕೊಟ್ಟರು ಅಂದರೆ ಮುಂದೆ ರೈಲ್ವೆ ಟ್ರ್ಯಾಕ್ ಇತ್ತು. ಸೊ 9 ಗಂಟೆ ಆಗಿತ್ತು ಅನಿಸುತ್ತೆ ನಿಯರು. ಸೊ ಈ ಕಡೆ ಒಂದು, ಆ ಕಡೆ ಒಂದು 2 ಟ್ರೈನ್ ಬಂದು.
ನಾವು ಚೌಟ್ರಿಗೆ ಬರೋಷ್ಟೊತ್ತಿಗೆ 9 ಕಾಲು ಆಗೋಯ್ತು. ಸೊ ಆಲ್ರೆಡಿ ಚೌಟ್ರಿಲಿ ಎಲ್ಲ ರಿಸೆಪ್ಷನ್ ನಡೀತಾ ಇತ್ತು. ನಾವು ಹೋದ್ವಿ, ಬಸ್ ಇಳಿದು. ಸೊ ಇಲ್ಲಿ ರಶ್ ಇದ್ದಿದ್ದರಿಂದ ರಿಸೆಪ್ಷನ್ನು, ಸೊ ನಾವೇನು ಮಾಡಿದ್ವಿ, ಇದು ರಶಲ್ಲಿ ನಮ್ಗೆ ಆಗಲ್ಲ ಫೋಟೋ ಹೊಡಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಗೊತ್ತಲ್ಲ ಲೇಡೀಸ್ ಊಟಕ್ಕೆ ಹೋಗ್ಬಿಟ್ವಿ. ಫಸ್ಟ್ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಜೋಶಲ್ಲೇನೋ ಬಂದ್ಬಿಟ್ವಿ. ಅಲ್ಲಿ ಫಸ್ಟ್ ಲೆಫ್ಟಲ್ಲೇ ಮೆಟ್ಲು ಇತ್ತು. ಸೊ ನಾವು ಹೋಗ್ಬಿಟ್ವಿ. ಅಲ್ಲಿ ನೋಡಿದ್ರೆ ಅಲ್ಲಿ ಊಟನೇ ಇಲ್ಲ, ಡೆಡ್ ಹ್ಯಾಂಡು ಹೊರ್ಗಡೆ ತೋರಿಸ್ತಾ ಐತೆ ರೋಡು. ಸೊ ಅಲ್ಲಿಂದ ಮತ್ತೆ ಹುಡುಗಿದು ರಿಸೆಪ್ಷನ್ ನಡೀತಿರುತ್ತಲ್ಲ, ಹುಡುಗಿದು ಅಲ್ಲಿ ಕೆಳಗೆ ಮೆಟ್ಲು ಕೊಟ್ಟಿದ್ರು ಅಲ್ಲಿ. ಸೊ ಅಲ್ಲಿ ಊಟಕ್ಕೆ ಹೋಗೋದು ಸಾಲಿತ್ತು. ಬಾ ಏನು ಜನ. ಏನೇನು ಅಡುಗೆ ಮಾಡಿದ್ರು ಅಂತ ವಿಡಿಯೋ ಮಾಡೋಕ್ಕಾಗಿಲ್ಲ. ನನಗಂತೂ ಕ್ಯಾರೆಟ್ ಹಲ್ವಾ ಫೇವ್ರೇಟ್ ಆಗಿಬಿಡ್ತು. ಚೆನ್ನಾಗಿ ಊಟ ಎಲ್ಲ ಮಾಡಿಕೊಂಡು ಆಚೆ ಬಂದ್ವಿ. ಐಸ್ ಕ್ರೀಮ್ ನೋಡಿದ್ರೆ ಈ ಜಾಸ್ತಿ ಜನ ಇರೋದ್ರಿಂದ ಐಸ್ ಕ್ರೀಮ್ ಎಲ್ಲ ಖಾಲಿಯಾಗಿತ್ತು. ಸೊ ಸ್ವೀಟ್ ಬೀಡ ಮಾತ್ರ ಸಿಕ್ತು. ತಿಂದ್ಬಿಟ್ಟು ಹೊಟ್ಟೆ ತುಂಬ ಎಷ್ಟು ಇಸ್ಕೊಂಡೆ. ಏಯ್ ಒಂದೇ ಕಡೆ ಪ್ರೇಮ್ ಆಂಟಿ ಬಂತಾ, ನೀನಾ ಕಳಲ್ವಾ? ಫೋಟೋ ಹೊಡಿತೀನಿ. ಹಾಕೊಳ್ರಿ ತಿನ್ರಿ. ನಾನು ಫೋಟೋ ಹೊಡೆದಿದ್ದು. ಸಕ್ಕರೆ ಹಾಕು. ಅವ್ರು ಶಾಸ್ತ್ರ ಮಾಡ್ತಾರಲ್ಲ. ಫ್ರೆಂಡ್ಸ್, ನೀವು ಇದೇ ಥರ ಮಾಡ್ತೀರಾ? ಫಸ್ಟ್ ರಿಸೆಪ್ಷನ್ ರಶ್ ಇದ್ದರೆ ನೀವು ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ರಿಸೆಪ್ಷನಿಗೆ ಬರ್ತೀರಾ? ಯಾರಾದರೂ ಈ ವಿಡಿಯೋ ನೋಡ್ತಾಯಿದ್ರೆ ಈ ಥರ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ. ಸೊ ಫೈನಲಿ ರಿಸೆಪ್ಷನ್ ಎಲ್ಲ ಮುಗೀತು. ಇನ್ನೇನು ಹೊರಡೋ ಟೈಮ್ ಆಯಿತು. ಬಸ್ ಬೇರೆ ವೆಯ್ಟ್ ಮಾಡ್ತಾಯಿತ್ತು. ಬಸ್ ಬೇರೆ ನಮಗೋಸ್ಕರ ರಿಟರ್ನ್ ಮತ್ತೆ ತುಮಕೂರಿಗೆ ಕರ್ಕೊಂಡು ಹೋಗ್ಬೇಕಿತ್ತಲ್ವ. ಸೊ ಹಾರನ್ ನೋಡಿತಾಯಿದ್ರು. ನಾವು ಅದನ್ನು ಕೇಳಿಸ್ಕೊಂಡು ಬೇಗನೆ ಹೋದ್ವಿ. ಊಟ ಎಲ್ಲ ಮಾಡಿಕೊಂಡು 2 ಮಿನಿಟ್ಸು ಕೂತ್ಕೊಳ್ಳಿಲ್ಲ ಅಲ್ಲಿ. ಬೇಗ ರೀಚ್ ಆದ್ವಿ. ಸೊ ಬಸ್ ಆಲ್ರೆಡಿ ರೆಡಿ ಇತ್ತು. ನಾವು ಹೋದ್ಮೇಲೆ ಇನ್ನೂ ಸ್ವಲ್ಪ ಜನ ಬರಬೇಕು. ಅವನ್ನೆಲ್ಲ ಹತ್ತಿಸ್ಕೊಂಡು ಆಮೇಲೆ ಅವರು ನಮಗೆ ಬಿಟ್ಟರು. ತುಮಕೂರಿಗೆ ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಬರೋಬ್ಬರಿ 11:45 ಆಗಿತ್ತು ಫ್ರೆಂಡ್ಸ್. ಬರ್ತಾ ಬಸ್ಸಲ್ಲೂ ನಾವೇನು ಸುಮ್ಮನೆ ಬರ್ತೀವ, ಹೊಟ್ಟೆ ಬೇರೆ ತುಂಬಿದೆ, ರಿಸೆಪ್ಷನ್ ಬೇರೆ ಮುಗ್ದಿದೆ. ಫುಲ್ಲು ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಬಂದ್ವಿ. ನನಗೆ ಈ ಮದುವೆ ಫಂಕ್ಷನಲ್ಲಿ ಊಟ ಮಾಡಿದ್ರೆ ಏನು ಅನಿಸುತ್ತೆ ಗೊತ್ತಾ? ಈ ಮನೆ ಊಟ ತಿಂದು 1 ತಿಂಗಳು 2 ತಿಂಗಳು ಗ್ಯಾಪ್ ಆಗಿರುತ್ತಲ್ಲ ಯಾವಾದರೂ ಫಂಕ್ಷನ್ಸು. ಸೊ ನಾನೊಂದು ಮದುವೆ ಊಟ ಮಾಡಬೇಕಪ್ಪ ಅನ್ನಿಸ್ತಿರುತ್ತೆ. ನಿಮಗೂ ಹೀಗೆ ಅನಿಸುತ್ತಾ? ಕಮೆಂಟ್ ಮಾಡಿ ಯಾರಿಗಾದ್ರೂ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.